ಟು ಬಿ ಆನೆಸ್ಟ್, ನಾನು ಯಾವಾಗೂ ಮಾರ್ಕ್ಸ್ನ ಸ್ಟ್ರೆಸ್ ಕೊಡೋಕ್ಕೆ ಇಷ್ಟ ಬೀಳಲ್ಲ. CBSE ಸ್ವಲ್ಪ ಟಫು, ಸ್ಟೇಟ್ ಈಸ್ ಈಸಿಯರ್ ಅಂತ ಕೇಳಿದ್ದೀವಿ. ಆ್ಯಂಡ್ CBSE 10th ಆದಮೇಲೆ ದೇ ವಿಲ್ ಸ್ವಿಚ್ ಟು PUC. ಸಿಲೆಬಸ್ ಎಲ್ಲನೂ ಸೇಮೆ, ಇಬ್ಬರೂ ಒಂದೇ ಟೆಕ್ಸ್ಟ್ ಬುಕ್ಕೆ ಓದ್ತಾರೆ. ಯಾಕೆ ಸ್ವಿಚ್ ಆಗ್ತಾರೆ ಜನ ಅಥವಾ ಮಕ್ಕಳು, ಆ್ಯಂಡ್ ಯಾರು ಆಗಬೇಕು, ಏನು ಕ್ರೈಟೀರಿಯಾಸ್ನ ನೋಡಿ ಜಡ್ಜ್ ಮಾಡಿಕೊಂಡು ನನಗಿದು ಸೂಟಬಲ್ ಅಂತ ಡಿಸೈಡ್ ಮಾಡ್ಬೋದು. ಚೆನ್ನಾಗಿ ಓದ್ತಾನೆ ಅಂದರೆ ಸೈನ್ಸ್ನಾಗ ಹಾಕಿ, ಚೆನ್ನಾಗಿ ಓದಲ್ಲ ಅಂದರೆ ಕಾಮರ್ಸ್ನ ಬಿಸಾಕಿ. ಎಲ್ಲರೂ ಮಾಡೋದೇ, ದಟ್ಸ್ ಅ ರಿಯಾಲಿಟಿ, ವಿ ಹ್ಯಾವ್ ಟು ಆಕ್ಸೆಪ್ಟ್ ಇಟ್. ನನ್ನ ಮಗ ಕಾಮರ್ಸ್ಗೆ ಹಾಕಿದ್ರೆ ಏನು ಅನ್ಕೊತಾರೋ, ಏನಾಗ್ತದೋ, ನಮ್ಮ ಮಾನ ಮರ್ಯಾದೆ ಇಶ್ಯೂ ಏನಾಗುತ್ತೆ. PUC ಆ ಸ್ಟೇಜ್ಗೆ ನಾನು ಕ್ಯಾನ್ ಐ ಸ್ವಿಚ್ ದ ಬೋರ್ಡ್ ಮಾಡ್ಬೋದು, ತಪ್ಪೇನಿಲ್ಲ. ಲರ್ನಿಂಗ್ ಈಸ್ ನಾಟ್ ಸಮಥಿಂಗ್ ದಟ್ ಯು ವಿಲ್ ಜಂಪ್. ಓಕೆ, ಈ ಲರ್ನಿಂಗ್ ಈಸ್ ನಾಟ್ ಸಮಥಿಂಗ್ ದಟ್ ನನ್ನ ತಲೆಗಿದೆ ಮ್ಯಾಥ್ಸು, ಆಲ್ಜಿಬ್ರಾ ನನ್ನ ತಲೆಗಿದೆ, ತೊಗೊಂಡು ನಿಮ್ಮ ತಲೆಗಾದ ಆಲ್ಜಿಬ್ ಬರುತ್ತಾ? ಇಲ್ಲ. For business and personal promotions, please contact 9686376663. ಲಕ್ಷಾಂತರ ವಿದ್ಯಾರ್ಥಿಗಳು SSLC ಮುಗಿಸಿ ಏನು ತಮ್ಮ ಭವಿಷ್ಯ ಅನ್ನುವಂತಹ ಕ್ವೆಶ್ಚನನ್ನು ಇವತ್ತು ಇಟ್ಕೊಂಡಿದ್ದಾರೆ. ಅದರಲ್ಲಿ ಸಾಕಷ್ಟು ಗೊಂದಲಗಳನ್ನು ನಾವು ಕಾಣ್ಬೋದು. ಸೊಸೈಟಿ ಪ್ರೆಷರ್ ಒಂದು ಕಡೆ ಆದರೆ, ಪಿಯರ್ ಪ್ರೆಷರ್ ಇನ್ನೊಂದು ಕಡೆ, ರಿಲೇಟಿವ್ಸ್ ಇನ್ನೊಂದೇನೋ ಸಜೆಸ್ಟ್ ಮಾಡ್ತಾರೆ. ಹಾಗಾದರೆ ಅವರ ಭವಿಷ್ಯ ನಿಜಕ್ಕೂ ಭಯದಲ್ಲಿದೆಯಾ? ಇಲ್ಲ, ಅದು ಅವಕಾಶವಾಗಬೇಕು. ಅವರ ನಾಳೆಯ ದಾರಿಯ ಬಗ್ಗೆ ಒಂದು ಕ್ಲಾರಿಟಿ ಇಟ್ಕೊಳ್ಬೇಕು. ಹಾಗಾದರೆ ಈ ಒಂದು ಎಲ್ಲ ಕನ್ಫ್ಯೂಷನ್ಸ್ನ ಕುರಿತಾಗಿ ಒಂದಷ್ಟು ರೀತಿಯಲ್ಲಿ ಕ್ಲಾರಿಟಿಯನ್ನು ನಿಮಗೆ ಕೊಡೋದಕ್ಕೆ ಇವತ್ತಿನ ಈ ಪಾಡ್ಕ್ಯಾಸ್ಟ್. ಆ್ಯಂಡ್ ಇವತ್ತಿನ ಈ ಪಾಡ್ಕ್ಯಾಸ್ಟಲ್ಲಿ ನಿಮಗೆ ಒಂದಷ್ಟು ಸಲಹೆಗಳನ್ನು ನೀಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಫೌಂಡರ್ ಡೈರೆಕ್ಟರ್ ಆಫ್ ವೇದಾಂಶ್ ಅಕಾಡೆಮಿಯ ಫೌಂಡರ್ ಡೈರೆಕ್ಟರ್ ಇವರು ಕರಣಂ ನವೀನ್ ಅವರು. ಬನ್ನಿ, ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿ. SSLC ಆಗಿದ್ದ ಕೂಡಲೇ ಹೇಗಿರಬೇಕು ಒಬ್ಬ ಯುವಕ ಅಥವಾ ಯುವತಿಯ ಡಿಸಿಷನ್ ಅನ್ನೋದನ್ನು ಹೆಚ್ಚು ಮಾಹಿತಿಯನ್ನು ತಿಳ್ಕೊಳ್ಳೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಫಾರ್ ಇನ್ವೈಟಿಂಗ್ ಮೀ ಓವರ್ ಹಿಯರ್. ಓಕೆ, ಸೊ ನಾನು ಹೇಳ್ತಾ ಇದ್ದಂಗೆ, ಆ್ಯಂಡ್ ಸಾಕಷ್ಟು ಮಾತಾಡಿದ್ದೀವಿ ಕೂಡ ಇದ್ರ ಬಗ್ಗೆ. SSLC ಆಗಿದೆ, ಡಿಫ್ರೆಂಟ್ ಬೋರ್ಡ್ಸ್ ಇದೆ ನಮ್ಮ ಇಂಡಿಯಾನಲ್ಲಂತೂ. IGCSE, IB, ಸ್ಟೇಟ್, CBSE, ಸಾಕಷ್ಟು ಆಪ್ಷನ್ಸ್ ಇದೆ. ಸೊ ಈ ಒಂದು ಆಚೆ SSLC ಮುಗಿಸಿ ಬಂದಿದ್ದ ತಕ್ಷಣ ನನ್ನ ಡಿಸಿಷನ್ ಹೇಗಿರಬೇಕು? ಓಕೆ, ಆ್ಯಕ್ಚುಲಿ ನೀವೇ ಅಲ್ಲ, 90% ಆಫ್ ಪೇರೆಂಟ್ಸ್ ಈ ಕ್ವಶನ್ನ ಕೇಳ್ತಾ ಇರ್ತಾರೆ ಯಾವಾಗೂ ನನಗೆ. ಸರ್, ನನ್ನ ಮಗು 10th ಕ್ಲಾಸ್ ಫಿನಿಷ್ ಆಗಿದೆ, ನೆಕ್ಸ್ಟ್ ಏನು ಮಾಡಬೇಕು? ಇನ್ನೂ ಅವ್ರ ಎಕ್ಸಾಮಿನೇಷನ್ ಫೆಬ್ರವರಿನಾಗ ಇರ್ಬೋದು, ಬಟ್ ಅಕ್ಟೋಬರ್ಗೆ ಬಂದು ಕೇಳ್ತಾರೆ, ಸರ್ ನೆಕ್ಸ್ಟು ಕಾಲೇಜ್ ಅಪ್ಲಿಕೇಶನ್ಸ್ ಓಪನ್ ಆಗ್ತಾಯಿದೆ, ಏನು ಮಾಡಬೇಕು ನನ್ನ ಮಗು? ಸೈನ್ಸ್ ಕಲ್ಸೋಣ, ಕಾಮರ್ಸ್ ಕಲ್ಸೋಣ, ಮ್ಯಾಥ್ಸ್ ಕಲ್ಸೋಣ, ಕಂಪ್ಯೂಟರ್ ಸೈನ್ಸ್ ಕಲ್ಸೋಣ, ಇಲ್ಲಿದ್ರೆ ಆರ್ಟ್ಸ್ ಕಲ್ಸೋಣ, ಹೆಂಗಿದೆ ನನ್ನ ಮಗು ಇವಾಗ, ಏನು ಮಾಡಬೇಕು ನೆಕ್ಸ್ಟ್ ಅನ್ನೋದು ದೊಡ್ಡ ಕ್ವಶನು. ಅದು ಫಸ್ಟ್ ಕ್ವಶನ್. ಆದರೆ ಸೆಕೆಂಡ್ ಕ್ವಶನ್ ಏನು ಬರ್ತಂದ್ರೆ, ಯಾವ ಬೋರ್ಡು? ನನ್ನ ಮಗ ಇವಾಗ SSLC ಮಾಡ್ತಾಯಿದ್ದಾರೆ, ಹಂಗೆ PUCನ ಸ್ಟೇಟ್ ಬೋರ್ಡ್ಗೆ ಕಲ್ಸೋಣ, ಇಲ್ಲಿದ್ರೆ CBSEಗೆ ಹಾಕಿದ್ರೆ ಹೆಂಗಿರ್ತದೆ, ಏನು ಮಾಡ್ಬೋದು ಅನ್ನೋದು ದೊಡ್ಡ ಕ್ವಶನ್ ಆಗಿರ್ತದೆ ಇವಾಗ. ಇಲ್ಲಿದ್ರೆ ಎರಡೂ ಬೇಡ, ಬೇರೆ ಏನೋ ಮಾಡಬೇಕಂದ್ರೆ ಏನು ಮಾಡ್ಬೋದು ಅನ್ನೋದು ಯಾವ ಕ್ವಶನ್ಸ್ ಬರ್ತಾನೆ ಇರ್ತವೆ. ನೀವು ಒಳ್ಳೆ ಕೆಲಸ ಮಾಡ್ತಾಯಿರಿ, ಅದ್ರ ಬಗ್ಗೆ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡೋಕ್ಕೋಸ್ಕರ SSLC ಆಮೇಲೆ ನಮಗೆ 3 ಆಪ್ಷನ್ಸ್ ನನಗೆ ಮೇಜರಾಗಿ ಕಾಣಿಸುತ್ತೆ. ಒಂದು ಸ್ಟೇಟ್ ಬೋರ್ಡು, ದಟ್ಸ್ PUC ಅಂತೀವಿ ನಾವು. ಆಮೇಲೆ CBSE ಬೋರ್ಡ್ ಬರ್ತದೆ, ಸೆಂಟ್ರಲ್ ಬೋರ್ಡ್ ಬರ್ತದೆ. ಆಮೇಲೆ ಇರೋದು ನೆಕ್ಸ್ಟ್ ಬೋರ್ಡ್ ಇದರ್ ಪಾಲಿಟೆಕ್ನಿಕ್ ಡಿಪ್ಲೊಮಾದವ್ರು ಮಾಡ್ಬೋದು. IB ಈ ಬೋರ್ಡ್ಗೂ ಇದೆ, A1 A2 ಅಂತೀವಿ ನಾವಲ್ಲಿ. ಸೊ ಅದು ಭಾಳ ಕಮ್ಮಿ ಜನ ಹೋಗೋದು. ಬಟ್ ರೈಟ್ ನೌ ದ ಮ್ಯಾಕ್ಸಿಮಮ್ ಸ್ಟೂಡೆಂಟ್ ಆಪ್ಷನ್ ಈಸ್ ಇದರ್ ಸ್ಟೇಟ್ ಬೋರ್ಡ್ ಆರ್ CBSE ಬೋರ್ಡ್ ತೊಗೋಬೋದಾಗುತ್ತೆ. ಓಕೆ, ಸೊ ಈಗ ಒಬ್ಬ ಎಕ್ಸಾಂಪಲಿಂದ ಹೋಗೋಣ. ಸೊ ಫಾರ್ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್ ಅವರು ರಿಲೇಟ್ ಮಾಡ್ಕೊಳ್ಬೋದು. ನಾನು ಸ್ಟೇಟ್ ಬೋರ್ಡಿಂದ ಆಚೆ ಬಂದಿದ್ದೀನಿ, ಸೊ ನನಗೆ ನೆಕ್ಸ್ಟ್ ಏನೆಲ್ಲ ಆಪ್ಷನ್ಸ್ ಇದೆ? ನೀವು ಸ್ಟೇಟ್ ಬೋರ್ಡಿಂದ ಫಾರ್ ಎಕ್ಸಾಂಪಲ್ SSLC ಎಕ್ಸಾಮಿನೇಷನ್ಸ್ ನೀವು ರೀಸೆಂಟಾಗಿ ಬರ್ದಿರೋ, ಇವಾಗ ಎಕ್ಸಾಮಿನೇಷನ್ ಆಗಿದೆ, ರಿಸಲ್ಟ್ಸು ಬಂದಿದೆ. ಸೊ ನಾನು ನೆಕ್ಸ್ಟ್ ಏನು ಮಾಡಬೇಕು ಅನ್ನೋದು ಅವರ ಪ್ಯಾಷನ್ ಮೇಲೆ ಹೋಗುತ್ತೆ. ಫಸ್ಟ್ ಐ ಆಲ್ವೇಸ್ ಬಿಲೀವ್ ಇನ್ ದ ಸ್ಟೂಡೆಂಟ್ಸ್ ಪ್ಯಾಷನ್. ಫಾರ್ ಎಕ್ಸಾಂಪಲ್, ಸ್ಟೂಡೆಂಟ್ ಪ್ಯಾಷನ್ ಟುವರ್ಡ್ಸ್ ಸೈನ್ಸ್ ಆ್ಯಂಡ್ ಮ್ಯಾಥ್ಸ್ ಟುವರ್ಡ್ಸ್ ಇದೆ. he scored more than 75%, 70% in science and maths. Everyone says that okay 90 ಮೇಲೆ ಇರಬೇಕು ಅಂತ ಹೇಳ್ತಾರೆ, ಬಟ್ more than 70 is more than enough for me. ಸೊ 70% ಮೇಲೆ ಮ್ಯಾಥ್ಸ್ ಆ್ಯಂಡ್ ಸೈನ್ಸು ಚೆನ್ನಾಗಿ ಮಾಡೋಕ್ಕಾಗುತ್ತೆ. ಮತ್ತು ಕಂಪ್ಯೂಟರ್ ಫೀಲ್ಡ್ ಮೇಲೆ ಸ್ವಲ್ಪ ಇಂಟ್ರೆಸ್ಟ್ ಇದೆ. ಅವರೆಲ್ಲರೂ ದೇ ಕ್ಯಾನ್ ಟೇಕ್ ಇನ್ ಟು ದ PU board because they can continue a PU board, nothing wrong in it, and they can take a PCMB or PCMC
ಬಯಾಲಜಿ ಕಾಂಬಿನೇಷನ್ ಆರ್ ಕಂಪ್ಯೂಟರ್ ಕಾಂಬಿನೇಷನ್ ತೊಗೋಬೋದು. ಇಲ್ಲ ನಾನು ಸೈನ್ಸ್ ಫೀಲ್ಡ್ ಸಾಕು, ಐ ವಾಂಟ್ ಟು ಗೋ ಇನ್ ಟು ದ ಕಾಮರ್ಸ್ ಫೀಲ್ಡ್, ಐ ವಾಂಟ್ ಟು ಬಿಕಮ್ ಎ MBA ಗ್ರಾಜ್ಯುಯೇಟ್, ಆರ್ ಐ ವಾಂಟ್ ಟು ಬಿಕಮ್ ಎ ಬಿಸ್ನೆಸ್ ಮ್ಯಾನ್, ಐ ವಾಂಟ್ ಟು ಬಿಕಮ್ ಎ ಲಾಯರ್, ಐ ವಾಂಟ್ ಟು ಬಿಕಮ್ ಎ CA ಅಂದಾಗ ಕಾಮರ್ಸ್ ಫೀಲ್ಡ್ ತೊಗೋಬೋದು. ಬೇಕಾದ್ರೆ ಆರ್ಟ್ಸ್ ಫೀಲ್ಡ್ ಇದೆ ಅದು ತೊಗೋಬೋದು. ಸೊ ದೇ ಹ್ಯಾವ್ ಆಪ್ಷನ್ ಐದರ್ ಸೈನ್ಸ್, ಕಾಮರ್ಸ್ ಆರ್ ಆರ್ಟ್. ಆರ್ ಇಲ್ಲ ನನ್ನ PUC ಬೋರ್ಡೇ ಬೇಡ, ಐ ವಾಂಟ್ ಟು ಗೋ ಇನ್ ಟೆಕ್ನಿಕಲ್ ಫೀಲ್ಡ್ ಅಂತ ಹೇಳ್ತೀವಿ ನಾವು. ಸೊ ಪಾಲಿಟೆಕ್ನಿಕ್ ಕಾಲೇಜ್ನಾಗ ಹೋಗಿ ಡಿಪ್ಲೊಮಾಗೆ ಜಾಯ್ನ್ ಆಗ್ಬೋದು. ಓಕೆ. ಸೊ ನೀವು ಇಲ್ಲಿ ಇವಾಗ ಹೇಳೋ ಒಂದು ಮಾತು ಹೇಳಿದ್ರಿ, ಈಗ ನಾನು 75% ತೊಗೊಂಡಿದ್ರೆ 80% ತೊಗೊಂಡಿದ್ರೆ ಇದನ್ನು ಚೂಸ್ ಮಾಡು. ಹೌದು. ಸೊ ನನಗೆ ಇಲ್ಲಿ ಏನಂದರೆ, ಒಬ್ಬ ಹುಡುಗ ಅಥವಾ ಹುಡುಗಿ 75% 80% ಅಂತ ಮಾರ್ಕ್ಸ್ ಅಥವಾ ಪರ್ಸೆಂಟೇಜ್ ಬಂದಿರೋದ್ರ ಮೇಲೆ ಎಷ್ಟು ಸ್ಟ್ರೆಸ್ಸನ್ನು ಕೊಡಬೇಕು? ಇಸ್ ಇಟ್ ರಿಯಲಿ ಆ್ಯಕ್ಚುಲಿ ಟು ಬಿ ಆನೆಸ್ಟ್, ನಾನು ಯಾವಾಗೂ ಮಾರ್ಕ್ಸ್ನ ಸ್ಟ್ರೆಸ್ ಕೊಡೋಕ್ಕೆ ಇಷ್ಟ ಬೀಳಲ್ಲ. ಆ್ಯಕ್ಚುಲಿ I have amazing students who got very less marks in their 10th class, but 12th ಅಲ್ಲಿ more than 80% 90% ಸ್ಕೋರ್ ಮಾಡಿದವರು ಇದ್ದಾರೆ. ಓಕೆ, ಫಾರ್ ಎಕ್ಸಾಂಪಲ್ let's take there is a kid named Hari 3 years back, I think he got around 45 to 48% in 10th. 12th class I told him he have very good mathematics intuition, ಮ್ಯಾಥ್ಸ್ ಆ್ಯಂಡ್ ಸೈನ್ಸ್ ಇಂಟ್ಯೂಷನ್ಸ್ ಇದೆ, ಪರ್ಫಾರ್ಮ್ ಮಾಡೋಕ್ಕೆ ಸ್ವಲ್ಪ ಇಶ್ಯೂಸ್ ಇತ್ತು. So I told him take it maths and science in 11th only. He took it. He scored more than 80% in his PUC. ಸೊ 40% ಬಂದಿದ್ದಂತ ಬಿಟ್ಬಿಟ್ಟಿದ್ರೆ ಅವನು ಇವಾಗ 80% PUCನಾಗ ತರ್ತಾ ಇದ್ದಿಲ್ಲ. ಆ್ಯಂಡ್ ಈಸ್ ಗೋಯಿಂಗ್ ಈಸ್ ಜಾಯ್ನಿಂಗ್ ಇನ್ ಎ ವೆರಿ ಗುಡ್ ಇಂಜಿನಿಯರಿಂಗ್ ಕಾಲೇಜ್. ಓಕೆ, ದಿಸ್ ಇಯರ್, ಓಕೆ, ನಾಟ್ ದಿಸ್ ಇಯರ್, ಲಾಸ್ಟ್ ಇಯರ್ ಈ ಜಾಯಿಂಡ್. ಸೊ ಅವಾಗ ಸೊ ಮಾರ್ಕ್ಸ್ ಅನ್ನೋ ಪಾಯಿಂಟ್ ಎಲ್ಲಿ ಬರ್ತದೆ ಇಲ್ಲಿ? ಸೊ ಇಟ್ಸ್ ಐ ಆಲ್ವೇಸ್ ಸೇ ದ ಇಂಟ್ಯೂಷನ್ ಆಫ್ ಎ ಲರ್ನಿಂಗ್, ಇಂಟ್ಯೂಷನ್ ಆಫ್ ಎ ಪ್ಯಾಷನ್, ಅದು ಯಾವಾಗೂ ಸ್ಟೂಡೆಂಟ್ಗೆ ಇರಬೇಕು. ಓಕೆ, ನನ್ನ ಮಾರ್ಕ್ಸನ್ನು ಇಲ್ಲಿದ್ರೇನು ನನ್ನ ಕಾನ್ಫಿಡೆನ್ಸ್ ಇದೆ ಸೈನ್ಸ್ ಮಾಡ್ತೀನಿ, ನನ್ನ ಕಾನ್ಫಿಡೆನ್ಸ್ ಇದೆ ನಾನು ಬಯಾಲಜಿ ಮಾಡ್ತೀನಿ. ಇಲ್ಲ ನಾನು ಓಕೆ ಮಾರ್ಕ್ಸ್ ಇವಾಗ 60% ಬರ್ತಾ ಇದೆ, PUCನಾಗೆ ನಾನು ಬಯಾಲಜಿ ತೊಗೊಂಡು ನೀಟ್ ಕೋಚಿಂಗ್ ಮಾಡಿಕೊಂಡು ನಾನು ಡಾಕ್ಟ್ರ್ ಆಗ್ತೀನಿ, ನಂಗೆ ಆ ಪ್ಯಾಷನ್ ಇದೆ, ನಂಗೆ ಹುಚ್ಚು ಅಂತೀವಲ್ಲ ಅದಿದೆ, ನಾನು ಮಾಡ್ಬೋದು, ತಪ್ಪೇನಿಲ್ಲ. Marks are never a constraint, or marks are never a big gate in front of you to do whatever that you want to do in your life. Marks will give you, okay, ABC option udukdaga one of the way to select a student is marks. Other than that, what else is there? ಮತ್ತು ಇನ್ನೊಂದರ ಕಾರಣ ಹೇಳ್ತಾರೆ, ಯಾಕೆ ಮಾರ್ಕ್ಸ್ ಬಗ್ಗೆ ಜಾಸ್ತಿ ಮಾತಾಡ್ಬೋದು, ಮಾರ್ಕ್ಸೇ ಬೇಕಾಗಿಲ್ಲ. ಇಲ್ಲ, ದಟ್ ಈಸ್ ಒನ್ ಸೆಲೆಕ್ಷನ್ ಪ್ರಾಸೆಸ್. ಹೌ ಡು ಯು ಸೆಲೆಕ್ಟ್ ಅ ಪರ್ಸನ್ ಈಸ್ ಗುಡ್ ಆರ್ ಬ್ಯಾಡ್, he or she good or bad? Marks should be there, but how many marks, there is a relative argument regarding that. ಓಕೆ. ಸೊ ಸ್ಟೇಟ್ ಆಯಿತು, CBSE ಓದೋ ಮಕ್ಕಳು, CBSEನಲ್ಲಿ ಕಂಪ್ಯಾರಿಟಿವ್ಲಿ ಈಗ ನಾವು ಕೇಳ್ಪಟ್ಟಿರೋದು, ಐ ಡೋಂಟ್ ನೋ ಇಫ್ ಇಟ್ ಇಸ್ ಅ ಮಿತ್, ಪ್ಲೀಸ್ ಬ್ರೇಕ್ ಇಟ್, CBSE ಸ್ವಲ್ಪ ಟಫು, ಸ್ಟೇಟ್ ಈಸ್ ಈಸಿಯರ್ ಅಂತ ಕೇಳಿದ್ದೀವಿ. ಆ್ಯಂಡ್ CBSE 10th ಆದಮೇಲೆ ದೇ ವಿಲ್ ಸ್ವಿಚ್ ಟು PUC ಅಂತ ಇದೆ. ಸೊ ಇದ್ರ ಬಗ್ಗೆ ಫಾರ್ ಎಕ್ಸಾಂಪಲ್ ನಮ್ಮದೇ ಇನ್ಸ್ಟಿಟ್ಯೂಟ್ ತಗೊಂಡು ನಾನು ಮಾಡೋ ಸ್ಕೂಲ್ಸು ಕಾಲೇಜಸ್ ನೋಡೋಣ. 90% of 10th class kids, not 90, more let's say between 80 to 90% of 10th class CBSE kids are jumping into the PUC in Karnataka most of the time. Very less people are continuing in a CBSE board. Let's compare it to the state board. Even colleges ಹಂಗೆ ಇವೆ. ಫಾರ್ ಎಕ್ಸಾಂಪಲ್ ಯಲಹಂಕನಾಗ ತಗೊಂಡ್ರೆ you can pick 3 CBSE colleges, but there are so many PU board colleges in Yelahanka itself. So like that, every area is like that. So ಅದು ಒಂದು ಪರ್ಸ್ಪೆಕ್ಟಿವ್. ಆದರೆ ಸೆಕೆಂಡ್ ಪರ್ಸ್ಪೆಕ್ಟಿವ್ ಅಲ್ಲಿ CBSE ಟಫಾ ಈಸಿನಾ ಅನ್ನೋದು, PUC ಆ್ಯಂಡ್ CBSE ಸಿಲೆಬಸ್ ಎಲ್ಲನೂ ಸೇಮೆ, ಇಬ್ಬರೂ ಒಂದೇ ಟೆಕ್ಸ್ಟ್ ಬುಕ್ಕೇ ಓದ್ತಾರೆ. NCERT ಟೆಕ್ಸ್ಟ್ ಬುಕ್ ಮಾತ್ರನೇ PUCನಾಗ ಫಾಲೋ ಮಾಡ್ತೀವಿ ಮತ್ತು CBSEನಾಗ ಫಾಲೋ ಮಾಡ್ತೀವಿ. ಓನ್ಲಿ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವ್ ಮಾತ್ರನೇ ಡಿಫ್ರೆಂಟ್ ಆಗಿರ್ತದೆ. ಓಕೆ, ಅದರ ಎಕ್ಸಾಮಿನೇಷನ್ ಫಾರ್ ಎಕ್ಸಾಂಪಲ್ ಮೋರ್ ದೆನ್ 80% ಆಫ್ ಕ್ವಶನ್ಸ್ PUCನಾಗೆ ಟೆಕ್ಸ್ಟ್ ಬುಕ್ ಕ್ವಶನ್ಸ್ ಬಂದು ಓನ್ಲಿ 20% ಲಾಜಿಕಲ್ ಕ್ವಶನ್ಸ್ ಆರ್ ಹಾರ್ಟ್ಸ್ ಅಂತೀವಿ, ಹೈಯರ್ ಆರ್ಡರ್ ಥಿಂಕಿಂಗ್ ಕ್ವಶನ್ಸ್ ಬಂದರೆ, CBSEಯಲ್ಲಿ ಇಟ್ ವಿಲ್ ಮೋರ್ ಅರೌಂಡ್ 40% ಹೈಯರ್ ಆರ್ಡರ್ ಥಿಂಕಿಂಗ್ ಕ್ವಶನ್ಸ್ ಬರ್ತವೆ. ಓನ್ಲಿ ಫ್ಯೂ ಕ್ವಶನ್, ಲೆಸ್ ನಂಬರ್ ಆಫ್ ಕ್ವಶನ್ಸ್ ಟೆಕ್ಸ್ಟ್ ಬುಕ್ ಕ್ವಶನ್ಸ್ ಬರ್ತವೆ. ಮತ್ತು ಕಾನ್ಸೆಪ್ಚುವಲ್ ಅಪ್ಲಿಕೇಶನ್ ಓರಿಯೆಂಟೆಡ್ ಕ್ವಶನ್ಸ್ ಸ್ವಲ್ಪ CBSEನಾಗ ಜಾಸ್ತಿ ಬರ್ತದೆ. ಸೊ ಅದರ ಸ್ಟ್ರೆಸ್ ಇದೆ ಬಿಟ್ಟು CBSE ಬೋರ್ಡ್ ಆ್ಯಂಡ್ ಸ್ಟೇಟ್ ಬೋರ್ಡ್, I always feel like they both are same, because you are learning same text from same textbook, and most of the time they are taught by same lecturer. So ಬಟ್ ಹಾಗಾದ್ರೆ ಯಾಕೆ ಸ್ವಿಚ್ ಆಗ್ತಾರೆ ಜನ ಅಥವಾ ಮಕ್ಕಳು, ಆ್ಯಂಡ್ ಯಾರು ಆಗಬೇಕು, ಅದು ಯಾರು ಆಗಬೇಕು ಅನ್ನೋದು? ಓಕೆ, I will say again, come to the marks perspective. If you are getting more than 75 to 80% marks in
10th class. Okay, I would suggest going to the CBSE examination process. CBSE board join agli problem ಏನಿಲ್ಲ, they will do a good job over there as well. ಮತ್ತು ಓಕೆ, ಫಾರ್ ಎಕ್ಸಾಂಪಲ್ ಇಟ್ಸ್ ಲೈಕ್ ಓಕೆ, ಇಲ್ಲಿ ಅಪ್ಲಿಕೇಶನ್ ಬೇಸ್ಡ್ ಕ್ವಶನ್ಸ್ ಜಾಸ್ತಿ ಕೇಳ್ತಾ ಇದ್ದಾರೆ, ನಾನು CBSE ಬೋರ್ಡ್ ಮ್ಯಾನೇಜ್ ಮಾಡೋಕ್ಕೆ ಕಷ್ಟ ಆಗುತ್ತೆ, 11th ಕ್ಲಾಸ್ನ CBSEನ ಸ್ವಲ್ಪ ಜಾಸ್ತಿ ಸೀರಿಯಸ್ ತೊಗೊತಾರೆ. ಸೊ ಅವಾಗ ಏನಾಗುತ್ತೆ ಅಂದರೆ PU ಬೋರ್ಡ್ ವಿಲ್ ಗಿವ್ ಎ ಮೋರ್ ರಿಲೇಟಿವ್ ಟೈಮ್ ನಮ್ಗೆ ಕೊಡುತ್ತೆ ನಮಗೆ. ನೀಟ್ ಪ್ರಿಪೇರ್ ಮಾಡೋರು, JE ಪ್ರಿಪೇರ್ ಮಾಡೋರು, ಇಲ್ಲ KSETನ ಭಾಳ ಸೀರಿಯಸ್ ಪ್ರಿಪರೇಷನ್ ಮಾಡೋರು, ಅವ್ರಿಗೆ PU ಬೋರ್ಡ್ ಈಸ್ ಫಾರ್ ಬೆಟರ್ ದ್ಯಾನ್ ದ CBSE ಬೋರ್ಡ್ ಅನಿಸುತ್ತೆ ನನಗೆ. ಓಕೆ. ಸೊ ಈಗ ನಾವು ನೋಡಿದ್ವಿ PUC ಬೋರ್ಡ್ ಅವರು ಸ್ವಿಚ್ ಆಗ್ತಾರೆ ಆ್ಯಂಡ್ 10th ಆದಮೇಲೆ ಸ್ವಿಚ್ ಆಗ್ಬೋದು. ಹೌದು. ಸೊ ಬಟ್ ಅಟ್ ದ ಸೇಮ್ ಟೈಮ್ ದೆರ್ ಇಸ್ ಅನದರ್ ಸೆಕ್ಟರ್ ಆಫ್ ಕಾಮರ್ಸ್, ಜಸ್ಟ್ ಟು ಟಚ್ ಅಪಾನ್ ಅಂದರೆ, ಸೊ ಆನ್ ವಾಟ್ ಬೇಸಿಸ್ ಕಾಮರ್ಸ್ಗೆ ಹೋಗ್ಬೋದು? ಇಲ್ಲ, ಕಾಮರ್ಸ್ ಐ ವುಡ್ ಸೇ ದಟ್ ಓಕೆ, ಎಲ್ಲರೂ ಏನಕ್ಕೊಂತಾರೆ ಮ್ಯಾಥ್ಸು ಸೈನ್ಸು ಮಾಡೋಕ್ಕೆ ಬರಲ್ಲ, ಅದಕ್ಕೆ ಕಾಮರ್ಸ್ ಹೋಗ್ಬೇಕಪ್ಪ ಅಂತಲೇ ಪೇರೆಂಟ್ಸ್ 90% ಆಫ್ ಪೇರೆಂಟ್ಸ್ ಹೇಳ್ತಾರೆ. ಏನನ್ಬೋದು, ಓಕೆ ಸರ್, ನನ್ನ ತಮ್ಮಂದಿಗೆ ಹೇಳ್ತಾರೆ ಭಾಳ ಜನ, ಸರ್ ಇವನು ಇಲ್ಲೇ ನಿಮ್ಮ ಕಡೆನೇ 50-60 ಮಾರ್ಕ್ ತೆಗಿತಾ ಇದ್ದಾನೆ, ಮ್ಯಾಥ್ಸ್ ತೊಗೊಂಡ್ರೆ ಕಷ್ಟ ಆಗಿಬಿಡ್ತದೆ ಸರ್, ಕಾಮರ್ಸ್ಗೆ ಹೋಗಬೇಕು, ಕಾಮರ್ಸ್ ಕಲಿಸ್ಬಿಡ್ತೀನಿ. ಬಟ್ ಸ್ಟೂಡೆಂಟ್ಗೆ ಇಂಟ್ರೆಸ್ಟ್ ಇರ್ತದೆ, ಮ್ಯಾಥ್ಸ್ ಸೈನ್ಸ್ ಮಾಡೋ ಕೆಪಾಸಿಟಿ ಇರುತ್ತೆ, ಕಾಮರ್ಸ್ಗೆ ಹೋಗಬೇಕು ಅಂತ ಹೇಳ್ತಾರೆ. ಇಲ್ಲ, ಸ್ವಲ್ಪ ಜನ ಸ್ಟೂಡೆಂಟ್ಸ್ ಡೈರೆಕ್ಟಾಗಿ ಹೇಳ್ತಾರೆ, ಸರ್ ನಾನು ಮ್ಯಾಥ್ಸ್ ಸೈನ್ಸ್ ಸಾಕು ಸರ್, ಐ ವಾಂಟ್ ಟು ಬಿಕಮ್ ಎ CA ಅಂತ ಹೇಳ್ತಾರೆ. ಐ ವಿಲ್ ಟೆಲ್ ಯು ಒನ್ ಆಫ್ ಮೈ ಸ್ಟೂಡೆಂಟ್ ಎಕ್ಸಾಂಪಲ್. ಹಿಸ್ ನೇಮ್ ಈಸ್ ರೋಹಿತ್. Okay, he's not there anymore. I'm very sorry to say that. He finished 10th class. Okay, he's my second student when I started my academy. ನಾನು Vedansh start ಮಾಡಿದಾಗ he finished 10th in very good marks. And he told, sir, ನಾನು ಕಾಮರ್ಸ್ ತೊಗೊತೀನಿ. 11th and 12th. I told him, okay, take it. Okay, why? You need to ask. ಯಾಕಪ್ಪ ಏನು ಹಂಗೆ ತೊಗೊತೆ ಕಾಮರ್ಸು? ಸರ್, I want to become a entrepreneur like you. I want to do a MBA. That's why I told. And I will learn more, I learn more business perspective. I'm more interested towards that field. ನಾನು ಮಾರ್ಕೆಟಿಂಗು ಭಾಳ ಇಷ್ಟ, ಸೊ ನಂಗೆ ಇಷ್ಟ ಆಗುತ್ತೆ ಅನ್ನಿಸ್ತು. And he didn't had an opportunity to go for a science in his college as well. That is also one reason, but this is also major reason for him. So he told him, take it. He took it. And he did well in, he took a CBSE board. He did well, amazing over there, like that. ಓಕೆ. ಸೊ ನಾವು ಇವಾಗ ಮಾರ್ಕ್ಸ್ ಬಗ್ಗೆ ಮಾತಾಡ್ತಿರೋದಕ್ಕೆ ಎಷ್ಟೋ ಸಲ ಏನಾಗುತ್ತೆ, SSLCನಲ್ಲಿ ತುಂಬ ಚೆನ್ನಾಗಿ ಮಾರ್ಕ್ಸ್ ತೆಗೆದಿರ್ತಾರೆ, ಬಟ್ ಅಟ್ ದ ಸೇಮ್ ಟೈಮ್ ನೀವು ಹೇಳ್ದಂಗೆ ಜಡ್ಜ್ ಮಾಡ್ಕೊಂಡು ಅವ್ರು ಹೋಗಿರ್ತಾರೋ ಇಲ್ವೋ ಗೊತ್ತಿಲ್ಲ, ಬಟ್ ದೇರ್ ಪರ್ಫಾರ್ಮೆನ್ಸ್ ಡ್ರಾಪ್ಸ್. ಇದಕ್ಕೆ ವಾಟ್ ಕುಡ್ ಬಿ ದ ಪಾಸಿಬಲ್ ರೀಸನ್ಸ್? ಈಗ ಹೇಳ್ತಿರೋದು SSLCನಾಗ ಯಾಕೆ ಮಾರ್ಕ್ಸ್ ಕಮ್ಮಿ ಆಗ್ಬೋದು ಅಂತ? ಇಲ್ಲ, SSLCನಲ್ಲಿ ಚೆನ್ನಾಗಿರ್ತಾರೆ, ಚೆನ್ನಾಗಿ ಮಾರ್ಕ್ಸ್ ತೆಗೆದಿರ್ತಾರೆ, ಯಾವುದೋ ಒಂದು ಬೋರ್ಡ್ ನ ಚೂಸ್ ಮಾಡಿ ಹೋಗ್ತಾರೆ ಅಪಾನ್ ದ ಮಾರ್ಕ್ಸ್. ನಾನೀಗ ಕೇಳ್ತಾರ ಮಾರ್ಕ್ಸ್ ಪರ್ಸ್ಪೆಕ್ಟಿವ್, ಬಿಕಾಸ್ ಮೋಸ್ಟ್ ಆಫ್ ದ ಟೈಮ್ ಆಸ್ ಯು ಸೆಡ್ ಪೇರೆಂಟ್ಸ್ ಡಿಸೈಡ್ ಮಾಡೋದು ಮಾರ್ಕ್ಸ್ ಮೇಲೆ, ಕಾಲೇಜಸ್ ಸೀಟ್ಸ್ ಕೊಡೋದು ನಿಮಗೆ ಎಷ್ಟು ಮಾರ್ಕ್ಸ್ ಮೇಲೆ. ಸೊ ಇಲ್ಲಿ ಚೆನ್ನಾಗಿ ತೆಗ್ದಿರೋಂಥ ಮಾರ್ಕ್ಸ್ ತೆಗ್ದಿರೋ ಸ್ಟೂಡೆಂಟ್ PUC ಹೋಗ್ತಾನೋ 11th 12th ಹೋಗ್ತಾನೋ ಸ್ಟೇಟ್ ಸಿಲೆಬಸ್ ವಾಟ್ ಎವರ್, ಅವನ್ ಪರ್ಫಾರ್ಮೆನ್ಸ್ ಡ್ರಾಪ್ ಆಗುತ್ತೆ. ಸೊ ಪಾಸಿಬಲ್ ರೀಸನ್ಸ್ ಏನಿರ್ಬೋದು? ಐ ಕೆನಾಟ್ ಸೇ ದೇರ್ ಈಸ್ ಓನ್ಲಿ ಒನ್ reason. There are multiple reasons ಆಗಿರ್ಬೋದು. ಒಂದು, he may lost interest in the subject. It may be a commerce, it may be a science, it may be arts, it may be a something else. He may lost interest in that subject. Or he may have a peer pressure regarding something else. Okay, he may lost a discipline. Okay, he may lost focus on what he want to do next. Maybe he became a blank in it. Or I will tell you one more reason that everyone forgetting about. He may just not able to perform on that exam day. That's it. Exactly. ಅದೇ ಇರ್ಬೋದು. ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಹೇಳ್ತಾರೆ, ಯಾಕೆ ನನಗೆ ಈ ಇಯರ್ ಬಂದಿರೋ ಸ್ಟೂಡೆಂಟ್ಸ್ ಭಾಳ ಜನ ಇದ್ದಾರೆ 12th ಕ್ಲಾಸಲ್ಲಿ, ದೇ ಆರ್ ರಿಯಲಿ ಅಮೇಝಿಂಗ್. ದೇ ಗಾಟ್ ಅನದರ್ 5% 6% ಲೆಕ್ಸ್. ಅವ್ರು ಅಂದೇ ಹೇಳಿದ್ರು, ಸರ್ ಅಲ್ಲಿ ನಂಗೆ ಸ್ವಲ್ಪ ಡಿಫ್ರೆನ್ಸ್ ಹೊಡೀತು. ಅದಕ್ಕೆ ಕಾರಣ ಸೈಕಲಾಜಿಕಲ್ ಇಶ್ಯೂಸ್ ಬೇಕಾದಷ್ಟು ಇರ್ಬೋದು, ಮನೆಗಿರೋ ಇಶ್ಯೂಸ್ ಆಗಿರ್ಬೋದು, ಎಕ್ಸಾಮ್ಗೆ ಹೋಗೋಗಿ ನಡೆದಿರೋ ಇಶ್ಯೂ ಆಗಿರ್ಬೋದು, ಇಲ್ಲಿದ್ರೆ ಎಕ್ಸಾಮ್ ಪ್ರಿಪ್ರೇಷನ್ ವಿಧಾನದಲ್ಲಿ ಲಾಸ್ಟ್ 1 ವೀಕಲ್ಲಿ ಬಂದಿರೋ ಚೇಂಜಸ್ ಆಗಿರ್ಬೋದು. ಆ ಒಂದು ಪರ್ಫಾರ್ಮೆನ್ಸು, ಒಂದು ದಿನ ಆಗೋ ಪರ್ಫಾರ್ಮೆನ್ಸ್ ನಾವು ಇಟ್ಕೊಂಡು ನಾವು ಜಡ್ಜ್ ಮಾಡೋಕ್ಕೆ ಮಾಡ್ತೀವಲ್ಲ, ದಟ್ ಮೇ ಬಿ ಡಿಫ್ರೆನ್ಸ್ ಆ್ಯಸ್ ವೆಲ್. ಓಕೆ, ಸೊ ಮಾರ್ಕ್ಸ್ ಕಮ್ಮಿ ಆಗಿರ್ಬೋದು, ಪರ್ಫಾರ್ಮೆನ್ಸ್ ಕಮ್ಮಿ ಆಗೋದು, ಅದಕ್ಕೆ XYZ ರೀಸನ್ಸ್ ಇದೆ. ಮತ್ತು ಇನ್ನೊಂದು ಏನಪ್ಪ ಅಂದರೆ, ವಿ ಕೆನಾಟ್ ಜಡ್ಜ್ ದೆಮ್ ಬೈ ಓನ್ಲಿ ದಟ್ ಅವತ್ತು ಆ ಇಯರ್ ಪರ್ಫಾರ್ಮೆನ್ಸ್ ಆಗಿರೋದು. ಮೇ ಬಿ ದೇ ಮೇ ಡೂ ಇಟ್ ವೆಲ್ ಇನ್ ದೇರ್ ಇಂಜಿನಿಯರಿಂಗ್, ಆರ್ ದೇ ವಿಲ್ ಬಿಕಮ್ ಎ ಸಮಥಿಂಗ್ ಎಲ್ಸ್ ಇನ್ ದೇರ್ ಓನ್ ಲೈಫ್. ಸೊ ಹೂ ನೋಸ್. ನನಗೆ
ಓಕೆ, ಸೊ ವೆನ್ ವಿ ಆರ್ ಟಾಕಿಂಗ್ ಅಬೌಟ್ ಜಡ್ಜ್ಮೆಂಟಿಂಗ್, ಇವಾಗ ನೀವು ಹೇಳಿದ್ರಿ, ಸೊ ಒಂದು ಡಿಸಿಷನ್ ಕ್ರೈಟೀರಿಯಾಸ್ ನೋಡಬೇಕು ಅಂತಂದರೆ SSLC ಆಗಿದ ತಕ್ಷಣ ಏನು ಕ್ರೈಟೀರಿಯಾಸ್ನ ನೋಡಿ ಜಡ್ಜ್ ಮಾಡಿಕೊಂಡು ನನಗಿದು ಸೂಟಬಲ್ ಅಂತ ಡಿಸೈಡ್ ಮಾಡ್ಬೋದು? ಡಿಸೈಡಿಂಗ್ ಫ್ಯಾಕ್ಟರ್ ಏನು? ಓಕೆ, ದೇರ್ ಆರ್ ವೆರಿ ಫ್ಯೂ ಇಂಡಿಕೇಟರ್ಸ್. ಒಂದು ಏನಪ್ಪ ಅಂದರೆ, ಫಾರ್ ಎಕ್ಸಾಂಪಲ್, ಹೀ ಈಸ್ ಗುಡ್ ಅಟ್ ಸ್ಟಡೀಸ್ ಆರ್ ನಾಟ್ ಅನ್ನೋದನ್ನ ಎಲ್ಲರೂ ಹೇಳ್ತಾರೆ. ಓದಕ್ಕೆ ಬರಲ್ಲಪ್ಪ, ಗುಡ್ ಅಟ್ ಸ್ಟಡಿ, ಅದೇ ಎಲ್ಲರೂ ನೋಡೋದು, ಮಿಕ್ಕಿದ್ದು ಏನು ನೋಡಲ್ಲ. ಓದಕ್ಕೆ ಓಕೆ ಚೆನ್ನಾಗಿ ಓದ್ತಾನೆ ಅಂದರೆ ಸೈನ್ಸ್ನಾಗ ಹಾಕಿ, ಚೆನ್ನಾಗಿ ಓದಲ್ಲ ಅಂದರೆ ಕಾಮರ್ಸ್ನಾಗ ಬಿಸಾಕಿ, ಎಲ್ಲರೂ ಮಾಡೋದೇ. ದಟ್ಸ್ ಅ ರಿಯಾಲಿಟಿ, ವಿ ಹ್ಯಾವ್ ಟು ಆಕ್ಸೆಪ್ಟ್ ಇಟ್. ಆ್ಯಕ್ಚುಲಿ ದರ್ ಆರ್ ಫ್ಯೂ ಇಂಡಿಕೇಟರ್ಸ್ ದಟ್ ವಿ ಲುಕ್ ಇನ್ ಟು ಇಟ್. ಹೌ ಈಸ್ ಈಸ್ ಲರ್ನಿಂಗ್ ಪ್ರಾಸೆಸ್ ಹೆಂಗಿದೆ, ಕನ್ಸ್ಟ್ರಕ್ಟಿವ್ ಲರ್ನಿಂಗ್ ಪ್ರಾಸೆಸ್ ಇದೆ ಇಲ್ಲ, ಆ್ಯಂಡ್ ಈ ಹ್ಯಾವ್ ಎ ಲಾಜಿಕಲ್ ಥಿಂಕಿಂಗ್ ಕೆಪಾಸಿಟಿ ಇದೆ ಇಲ್ಲ, ಮಾಡ್ತಾ ಇದ್ದಾನ, 10th ಕ್ಲಾಸ್ವರೆಗೂ ಬಂದಿದ್ದಾನೆ, ಎಷ್ಟು ಲಾಜಿಕಲ್ ಥಿಂಕಿಂಗ್ ಮಾಡ್ತಾ ಇದ್ದಾನೆ, ಅವ್ನ ಪ್ರಾಬ್ಲಮ್ಸ್ನ ಟೆಕ್ಸ್ಟ್ ಬುಕ್ ಪ್ರಾಬ್ಲಮ್ಸ್ ಇಟ್ಟು ಒಂದು ಹೊಸ ಪ್ರಾಬ್ಲಮ್ ಕೊಟ್ಟಾಗ ಇಲ್ಲ ಹೊಸ ಕ್ವಶನ್ ಕೇಳಿದಾಗ ಎಷ್ಟು ಕ್ಲಿಯರಾಗಿ ಆನ್ಸರ್ ಮಾಡೋ ಕೆಪಾಸಿಟಿ ಇದೆ, ಆ್ಯಂಡ್ ಅಂಡರ್ಸ್ಟ್ಯಾಂಡಿಂಗ್ ಕೆಪಾಸಿಟಿ ಎಷ್ಟು ಡೆವಲಪ್ ಮಾಡ್ಕೊಂಡಿದ್ದಾನೆ 10th ಕ್ಲಾಸ್ವರೆಗೂ. ಓಕೆ, ಅದೆಲ್ಲನೂ ಚೆಕ್ ಮಾಡಬೇಕಾಗುತ್ತೆ. ಸಿಂಪಲ್ ಎಕ್ಸಾಂಪಲ್ ನಾನು ಹೇಳ್ತೀನಿ. 2 years ಬ್ಯಾಕ್ ಒನ್ ಆಫ್ ದ ವೆರಿ ಬಿಗ್ ಎಜುಕೇಟರ್ ಇನ್ ನಾರ್ತ್ ಬೆಂಗಳೂರು, ಹಿಸ್ ಸನ್ ಕೇಮ್ ಫಾರ್ ಮೈ ಕ್ಲಾಸಸ್. ಸೊ he finished, he was studying 10th class. So he's very poor in science and maths, I will say that. Poor and is wrong word ಅನ್ಸುತ್ತೆ, ಕಮ್ಮಿ ಮಾರ್ಕ್ಸ್ ತೆಗಿತಾ ಇದ್ದ. ಆ್ಯಂಡ್ ಹಿಸ್ ಫಾದರ್ ಕೇಮ್ ಅಂಡ್ ಆಸ್ಕ್, ಸರ್ ನಮ್ಮ ಅಮ್ಮನೂ ನಮ್ಮ ವೈಫನು ಮ್ಯಾಥ್ಸ್ ಟೀಚರು, ನಾನು ಎಜುಕೇಷನ್ ಫೀಲ್ಡ್ನಾಗಿದ್ದೀನಿ, ನನ್ನ ಮಗ ಕಾಮರ್ಸ್ಗೆ ಹಾಕಿದ್ರೆ ಏನು ಅನ್ಕೊತಾರೋ, ಏನಾಗ್ತದೋ, ನಮ್ಮ ಮಾನ ಮರ್ಯಾದೆ ಇಶ್ಯೂ ಏನಾಗುತ್ತೆ ಅನ್ನೋದು ದೊಡ್ಡ ಕ್ವಶನ್ ಅವ್ರಿಗೆ. ಬಿಕಾಸ್ ಈಸ್ ಅ ಬಿಗ್ ಫೆಲೋ, ನಥಿಂಗ್ ರಾಂಗ್ ಇನ್ ಇಟ್. ಓಕೆ, ಬಟ್ ಈ ಹ್ಯಾಡ್ ಈ ವರಿಡ್ ಅಬೌಟ್ ಇಟ್. ಸೊ ಐ ಟೋಲ್ಡ್ ಹಿಮ್, ಸರ್ ನೀವು ಯಾಕೆ ಸೈನ್ಸು ಕಾಮರ್ಸ್ ಒಂದೇ ನೋಡ್ತಾ ಇದ್ದೀರಿ, ನೀವು ನಿಮ್ಮ ಮಗನ ಒಂದು ಪಾಸಿಟಿವ್ ಬಗ್ಗೆ ಹೇಳೋಕ್ಕಾಗುತ್ತೆ ನಿಮಗೆ ಅಂತ ಕೇಳಿದೆ. ಸೊ ಈಸ್ ವೆರಿ ಗುಡ್ ಅಟ್ ಕಂಪ್ಯೂಟರ್ಸ್ ಅಂದ. ಹೌದು, ಈ ಕುಡ್ ಏಬಲ್ ಟು ಲರ್ನ್ C++ in 10th class only. He started learning Java by his own. So he's very interested in towards a technical field. Okay, his mind is creative like that. His mind is constructive, developed like that. So I told him, ಯಾಕೆ ಅಷ್ಟು ತಲೆ ಕೆಡಿಸ್ಕೊಂತೀರಾ, ಜಾಯ್ನಿಂಗ್ ಫಾರ್ ಎ ಪಾಲಿಟೆಕ್ನಿಕ್ ಕಾಲೇಜ್ ಫಾರ್ ಡಿಪ್ಲೊಮಾ ಕೋರ್ಸ್, ಎಲೆಕ್ಟ್ರಾನಿಕ್ಸ್ ಕಂಪ್ಯೂಟರ್ಸ್ ಕಾಂಬಿನೇಷನ್ನಾಗ ಜಾಯಿನ್ ಮಾಡಿಸಿ, he will do wonders in it anta. He joined the same thing. So what happens, like he got around 68% around like that in 10th class. He joined a diploma, okay, in one of the good colleges in Yalanka. He is getting more than 85% over there. Why he is not able to perform over there, performing over here very well? Not there means the way of the brain development is there, right? That plays important role here. Luckily he that father heard me and he followed my suggestion. That's why I could able to achieve those things. ನಾವೇನು ಮಾಡ್ತೀವಿ ಅಂದರೆ, ಅಂಥ ಪೇರೆಂಟ್ಸ್ ಬೇಕು ನಮಗೆ ಮಕ್ಕಳ ಬಗ್ಗೆ. ಓಕೆ, ನಿಮ್ಮ ಪರ್ಸ್ಪೆಕ್ಟಿವ್ ಅಲ್ದಿರ, ಓಕೆ, ಒಬ್ಬ ಎಜುಕೇಟರ್ ಪರ್ಸ್ಪೆಕ್ಟಿವ್, ಒಬ್ಬ ಕೌನ್ಸಿಲರ್ ಪರ್ಸ್ಪೆಕ್ಟಿವ್, ಅವ್ರ ಟೀಚರ್ ಪರ್ಸ್ಪೆಕ್ಟಿವ್, ಓಕೆ, ಬಯಾಸ್ ಇಲ್ದಿರ ಅವ್ರ ಬಗ್ಗೆ ತಿಳ್ಕೊಂಡು, ಓಕೆ, ನೀವು ನೋಡ್ತಾ ಇರ್ತೀರ, ಓಕೆ, ಊಟದಾಗಿಂದ ನೋಡ್ತಾ ಇರ್ತೀರ ಅವ್ರ ಲರ್ನಿಂಗ್ ಪ್ರಾಸೆಸ್ ಹೆಂಗಿದೆ. ಸಬ್ಜೆಕ್ಟ್ಸ್ ಮಾರ್ಕ್ಸ್ ನೋಡಬೇಡಿ, ಲರ್ನಿಂಗ್ ಪ್ರಾಸೆಸ್ ನೋಡಿ, ಅವ್ನು ಕಲಿಯೋ ವಿಧಾನ ಹೆಂಗಿದೆ, ಕಲ್ತ್ಕೊಂಡಿದ್ದು ಹೆಂಗೆ ಜ್ಞಾಪಕ ಮಾಡ್ಕೊತಾ ಇದ್ದಾನೆ, ಲಾಜಿಕಲ್ ಅಪ್ಲಿಕೇಶನ್ ಮಾಡ್ತಾನೆ ಇದ್ದಾನೆ ಇಲ್ಲ ಡೈಲಿ ಡೇ ಟು ಡೇ ಲೈಫಲ್ಲಿ. ಓಕೆ, ಡೆವಲಪ್ಮೆಂಟ್ ಹೆಂಗೆ ನಡೀತಾ ಇದೆ, ಅವ್ನು ಎಂಜಾಯ್ ಮಾಡ್ತಾನೆ ಇದ್ದಾನೆ ಇಲ್ಲ, ಮ್ಯಾಥ್ಸ್ ಮಾಡೋವಾಗ್ಬೋದು, ಸೈನ್ಸ್ ಮಾಡೋಗಿರೋದು, ಸೋಷಲ್ ಮಾಡೋಗಿರೋದು, ಓಕೆ, ಹೆಂಗೆ ಕಲಿತಾ ಇದ್ದಾನೆ. ಲ್ಯಾಂಗ್ವೇಜಸ್ ಸ್ವಲ್ಪ ಜನಕ್ಕೆ ಭಾಳ ಇಷ್ಟ. ನಂಗೆ ಬೇಕಾದ ಸ್ಟೂಡೆಂಟ್ಸ್ ಬರ್ತಾರೆ, ಸರ್ ಐ ಲವ್ ಲರ್ನಿಂಗ್ ಲ್ಯಾಂಗ್ವೇಜಸ್ ಅಂತ, ಇಂಗ್ಲೀಷ್ ಮೋಸ್ಟ್ಲಿ, ಆರ್ ಸಮ್ ಪೀಪಲ್ ಹಿಂದಿ ಆ್ಯಂಡ್ ಕನ್ನಡ ಆಗಿರ್ಬೋದು. ಸೊ ದೇ ಲವ್ ರೈಟಿಂಗ್ ಇನ್ ದಟ್ ಲ್ಯಾಂಗ್ವೇಜ್. ಇದು ಸಖತ್ತಾಗಿರ್ತದೆ ಸರ್. ಇಂಗ್ಲೀಷ್ ಬೋರಿಂಗ್ ಅನ್ನೋ ಸ್ಟೂಡೆಂಟ್ಸು ಇದ್ದಾರೆ ಭಾಳ ಜನ. ನನಗೆ ಇವನ್ ಐ ಎಮ್ ಸೈನ್ಸ್ ಆ್ಯಂಡ್ ಮ್ಯಾಥ್ಸ್ ಟೀಚರ್, ಐ ಎಂಕರೇಜ್ ದೆಮ್. ದಟ್ ಈಸ್ ನಥಿಂಗ್ ರಾಂಗ್ ಇನ್ ಇಟ್. ಪೇರೆಂಟ್ಸು ನೋಡಬೇಕಾಗುತ್ತೆ, ಓಕೆ, ನನ್ನ ಮಗ ನನ್ನ ಮಗಳು ಏನು ಮಾಡ್ತಾ ಇದ್ದಾರೆ, ಹೆಂಗೆ ಕಲಿತಾ ಇದ್ದಾರೆ. ಬರೀ ಮಾರ್ಕ್ಸ್ ಒಂದೇ ಮಾಡೋಂಗಿಲ್ಲ, ಡೇ ಟು ಡೇ ಅಬ್ಸರ್ವೇಷನ್ ಮಾಡಬೇಕಾಗುತ್ತೆ ನೀವು. ಬಟ್ ಅದೊಂದು ಇದೆಯಲ್ಲ ಸರ್, ಆರ್ಟ್ಸ್ ತೊಗೊಂಬಿಟ್ರೆ ಅವ್ರ ಲೈಫಲ್ಲಿ ಮುಂದೆ ಏನು ಮಾಡ್ತಾರೆ ಅನ್ನೋದೇ ಒಂದು ದೊಡ್ಡ ಕ್ವೆಶ್ಚನ್ನು. ಹೇಗೆ ಸರ್ವೈವ್ ಆಗ್ತಾರೆ, ಆಚೆ ಕಡೆ ಎಷ್ಟು ಕಾಂಪಿಟೇಷನ್ ಇದೆ, ವರ್ಲ್ಡ್. ಮೇಡಮ್, ಈ 21st ಸೆಂಚುರಿಯಲ್ಲಿ ವರ್ಷಕ್ಕೆ ಎಷ್ಟು ಲಕ್ಷ ಜನ ಇಂಜಿನಿಯರ್ಸ್ ಹೊರಗೆ ಬರ್ತಾರೆ, ಎಷ್ಟು ಜನಕ್ಕೆ ಜಾಬ್ಸ್ ಕರೆಕ್ಟಾಗಿ ಬರ್ತಾ ಇವೆ, ಏನು ಮಾಡ್ತಾ ಇದ್ದಾರೆ ಅನ್ನೋ ಕ್ವಶನ್ಗೆ ಆನ್ಸರ್ ಹೇಳೋಕ್ಕಾಗುತ್ತಾ? ಸೇಮ್ ವೇ, ದಟ್ಸ್ ಒನ್ ಆಫ್ ದ ಮಿತ್.
ಓಕೆ ಆರ್ಟ್ಸ್ ತೊಗೊಂಡ್ರೆ ಇಲ್ಲಿದ್ರೆ ಕಾಮರ್ಸ್ ತೊಗೊಂಡ್ರೆ ಲೈಫ್ ಇಲ್ಲ, ಓನ್ಲಿ ಸೈನ್ಸ್ ಮಾತ್ರನೇ ತೊಗೋಬೇಕು, ಮ್ಯಾಥ್ಸ್ ಮಾತ್ರ. ಐ ಮೀನ್ ಮ್ಯಾಥ್ಸ್ ಟೀಚರ್ ಆಲ್ವೇಸ್ ಲವ್ ಟೀಚಿಂಗ್ ಮ್ಯಾಥ್ಸ್. ಜಸ್ಟ್ ಬಿಕಾಸ್ ಆಫ್ ದಟ್ ಐ ಕೆನಾಟ್ ಟಿಲ್ ದಟ್ ಓಕೆ ಪ್ರತಿಯೊಬ್ಬರು ಮ್ಯಾಥ್ಸೇ ಮಾಡಿ, ಪ್ರತಿಯೊಬ್ಬರು ಫಿಸಿಕ್ಸೇ ಮಾಡಿ, ಅದು ಬಿಟ್ಟು ಪ್ರಪಂಚ ಇಲ್ಲ, ಅದ್ರಾಗೆ ಲೈಫ್ ಇದೆ. ಮೇಡಮ್ ಮ್ಯಾಥ್ಸು ಸೈನ್ಸು ತಗೊಂಡು ಇಂಜಿನಿಯರಿಂಗ್ ಮಾಡಿ ಜಾಬ್ ಇಲ್ದಿರ ಮನೆಗೆ ಹೋಗಿ ವ್ಯವಸಾಯ ಮಾಡ್ತಾ ಇರೋರು ಎಷ್ಟು ಜನ ಇದ್ದಾರೆ. ನಥಿಂಗ್ ರಾಂಗ್ ಡೂಯಿಂಗ್ ಇಟ್, ರೈಟ್? ಐ ಆಲ್ವೇಸ್ ಎಂಕರೇಜ್ ಇಟ್. ಓಕೆ, ಸೊ ನಥಿಂಗ್ ರಾಂಗ್, ರೈಟ್? ಸೊ ಏನು ಅದು ತೊಗೊಂಡ ತಕ್ಷಣ ಏನೋ ದೊಡ್ಡವರಾಗ್ತಾರೆ ಅನ್ನೋ ಫೀಲಿಂಗೂ ಇಲ್ಲ, ಅದು ತೊಗೊಂಡ ತಕ್ಷಣ ಏನೋ ಕಮ್ಮಿ ಆಗ್ತಾರಂತನೂ ಫೀಲಿಂಗು ಇಲ್ಲ. ಸೇಮ್ ವೇ ವಿತ್ ಆರ್ಟ್ಸ್ ಆಲ್ಸೋ, ಆಪರ್ಚುನಿಟೀಸ್ ಆರ್ ಆಮ್ ಫುಲ್. ಬಟ್ ಏನಪ್ಪ ಅಂದರೆ ಯು ಶುಡ್ ಹ್ಯಾವ್ ದ ಪ್ಯಾಷನ್ ಟುವರ್ಡ್ಸ್ ದಟ್ ಸಬ್ಜೆಕ್ಟ್. ನಿಮ್ಮ ಲ್ಯಾಂಗ್ವೇಜ್ ಬಗ್ಗೆ ನಿಜವಾಗೂ ಪ್ಯಾಷನ್ ಇದೆ, ನಿಂಗೆ ಕಲಿಯೋ ಬಗ್ಗೆ ಪ್ಯಾಷನ್ ಇದೆ, ಅದ್ರ ಬಗ್ಗೆ ಟೀಚ್ ಮಾಡೋ ಬಗ್ಗೆ ಪ್ಯಾಷನ್ ಇದೆ, ಅದ್ರ ಬಗ್ಗೆ ರಿಸರ್ಚ್ ಮಾಡೋ ಪ್ಯಾಷನ್ ಇದೆ. ಬಿಕಾಸ್ ದೀಸ್ ಆರ್ ದ ಜಾಬ್ಸ್ ದಟ್ ಈಸ್ ಅವೈಲಬಲ್ ಇನ್ ಎ ಲ್ಯಾಂಗ್ವೇಜ್ ಫೀಲ್ಡ್. ಓಕೆ, ಅದ್ರ ಬಗ್ಗೆ ಕಂಟೆಂಟ್ ಕ್ರಿಯೇಷನ್ ಬಗ್ಗೆ ಪ್ಯಾಷನ್ ಇದೆ. ಓಕೆ, ಇಫ್ ಯು ವಾಂಟ್ ಟು ಕ್ರಿಯೇಟ್ ಯುವರ್ ಓನ್ ಯೂಟ್ಯೂಬ್ ಚಾನಲ್ ರಿಗಾರ್ಡಿಂಗ್ ಲ್ಯಾಂಗ್ವೇಜ್ ಅನ್ಕೋರಿ, ಓಕೆ, ಯು ಬಿಕಮ್ ಎ ಲ್ಯಾಂಗ್ವೇಜ್ ಎಕ್ಸ್ಪರ್ಟ್ ಆ್ಯಂಡ್ ಸ್ಟಾರ್ಟ್ ಡೂಯಿಂಗ್ ಇಟ್. ವಾಟ್ಸ್ ರಾಂಗ್ ಇನ್ ಇಟ್? ಕರೆಕ್ಟ್. Right? And that is also it's all about, okay, how passionate are you towards the subject and that will give you a good result. Simple as that. Okay.